ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇವತ್ತು ಒಂದು ಹೊಸ ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ಹೊಸ ರೀತಿ ಕೂಡ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ಒಂದು ಟಾಪಿಕ್ ತೊಗೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಣು ಹೆಣ್ಣು ಅನ್ನೋ ಒಂದು ಟಾಪಿಕ್ ತೊಗೊಂಡು ಕೆಲವೊಂದಷ್ಟು ಸಾಲುಗಳು, ನಾನು ಓದಿರುವಂಥ ಸಾಲುಗಳನ್ನ ತೊಗೊಂಡು ನಿಮ್ಮ ಮುಂದೆ ಅದ್ರ ಬಗ್ಗೆ ಮಾತಾಡಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ವಿಡಿಯೋ ನೀವು ನನಗೆ ಆದಷ್ಟು ಸಪೋರ್ಟ್ ಮಾಡ್ತೀರಾ, ಇನ್ನೂ ಸಪೋರ್ಟ್ ಕೊಡ್ತೀರಾ, ನಾನು ಇನ್ನೂ ಸಾಕಷ್ಟು ವೀಡಿಯೋಗಳಿಗೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಎಲ್ಲ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಈ ವಿಡಿಯೋಸ್ನ. ಅವರು ನೋಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅವರು ಕೂಡ ನನ್ನ ವೀಡಿಯೋಸ್ ಇಷ್ಟ ಆದರೆ ನೋಡೋದು ಕಂಟಿನ್ಯೂ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಕಂಫರ್ಟೇಬಲ್ ಆಗಿ ಕೂತ್ಕೊಂಡಿದ್ದೀನಿ, ಏನು ಹಾಕ್ಕೊಬಿಡಿ. ಓಕೆ, ಟಾಪಿಕ್ ಬಂದು ಹೆಣ್ಣು. ಹೆಣ್ಣು ಅಂದರೆ ಏನು ಅಂತ. ಸೊ ಸಾಲಗಳನ್ನ ಮೊದಲು ಹೇಳ್ಬಿಡ್ತೀನಿ. ಮುಟ್ಟಾದರೆ ಮುಟ್ಟಿಸ್ಕೊಳ್ಳಿದ ಈ ಜನ ತಮ್ಮ ಹುಟ್ಟಿನ ಮೂಲವನ್ನೇ ಮರೆತೋಗಿದ್ದಾರೆ. ಹೆಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸೋ ಈ ಜನ ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದಿದ್ದನ್ನು ಮರೆತೋಗಿದ್ದಾರೆ. ಹೆಣ್ಣಿನ ಕೈ ಎಳೆದಾಡಿ ಚುಡಾಯಿಸೋ ಈ ಜನ ಹೆಣ್ಣಿನ ಮಮತೆ ಕೈ ತುತ್ತು ತಿಂದು ತೇಗಿದ್ದನ್ನು ಮರೆತೋಗಿದ್ದಾರೆ. ಹೆಣ್ಣನ್ನು ಮಲ್ಗೋದಕ್ಕೆ ಬಯಸೋ ಈ ಜನ ಹೆಣ್ಣಿನ ಮಡ್ಲಲ್ಲಿ ಮಗುವಾಗಿದ್ದನ್ನು ಮರೆತೋಗ್ಬಿಟ್ಟಿದ್ದಾರೆ. ಹೆಣ್ಣಿನ ಸೌಂದರ್ಯವನ್ನು ನೋಡಿ ಮಾರಿ ಹೋಗೋ ಈ ಜನ ಹೆಣ್ಣಿನ ಸಾವಿನ ಹೆರಿಗೆ ನೋವಲ್ಲಿ ಹುಟ್ಟಿದ್ದನ್ನು ಮರೆತೋಗ್ಬಿಟ್ಟಿದ್ದಾರೆ. ಹೆಣ್ಣನ್ನು ಮದುವೆ ಆದಮೇಲೆ ದಾಸಿಯನ್ನಾಗಿ ಮಾಡೋ ಈ ಜನ ಹೆಣ್ಣಿನ ತ್ಯಾಗದಾನದ ತನ್ನ ತಾಯಿ ಜೀವನವನ್ನೇ ಮರೆತುಬಿಟ್ಟಿದ್ದಾರೆ. ಹೆಣ್ಣನ್ನು ಸುಖ ಸಂಸಾರದ ಕಣ್ಣು ಅನ್ನೋ ಈ ಜನ ಹೆಣ್ಣಿನ ಮಾನಸಿಕ ಆಗಲಿ ದೈಹಿಕ ಸಮಸ್ಯೆಗಳನ್ನಾಗಲಿ ಮರೆತುಬಿಟ್ಟಿದ್ದಾರೆ. ಹೆಣ್ಣನ್ನು ತಮ್ಮ ಬಾಯಿ ರುಚಿ ಹಣ್ಣಿನ ಥರ ಉಪಯೋಗಿಸೋ ಈ ಜನ ಹೆಣ್ಣು ಈ ಸನಾತನ ದೇಶದ ಮಣ್ಣು ಅನ್ನೋದನ್ನು ಮರೆತುಬಿಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸಾಲುಗಳು, ಎಷ್ಟು ಅರ್ಥವನ್ನು ಕೊಡುತ್ತೆ ಈ ಸಾಲುಗಳು. ಮುಟ್ಟಾದರೆ ಮುಟ್ಟಿಸ್ಕೊಳ್ದು ಈ ಜನ ತಮ್ಮ ಹುಟ್ಟಿನ ಮೂಲನೇ ಮರೆತು ಬಿಟ್ಟಿದ್ದಾರೆ. ಮುಟ್ಟಿಂದನೇ ಒಬ್ಬ ಗಂಡಾಗಲಿ ಒಬ್ಬ ಹೆಣ್ಣು ಮಗು ಆಗಲಿ ಹುಟ್ಟೋದು. ಮುಟ್ಟಾಗಿದ ತಕ್ಷಣ ನೀನು ದೂರ ಇರು, ನೀನು ಮುಟ್ಟಬೇಡ, ಈಗ ಬಿಡಿ. ಈಗ ಪಾಪ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ಎಜುಕೇಟೆಡ್ಸ್ ಆಗಿದ್ದಾರೆ. ಆವಾಗಿನ ಪರಿಸ್ಥಿತಿ ಯೋಚನೆ ಮಾಡಿ. ನಮ್ಮ ಅಮ್ಮಂದಿರು, ಅವ್ರ ಅಮ್ಮಂದಿರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ನಮ್ಮ ಅಮ್ಮಂದಿರೇ ಆಗಲಿ ಅವ್ರ ಅಮ್ಮಂದಿರೇ ಆಗಲಿ ನಾವು ಪಟ್ಟಿರೋ ಕಷ್ಟ ನೀವು ಪಡಬಾರ್ದು ಅಂತ ಅವ್ರು ನಮ್ಮನ್ನ ನೋಡ್ಕೋತಾ ಇದ್ದಾರೆ. ಬಟ್ ಅವರಿಗೆ ಎಷ್ಟು ನೋವನ್ನು ಕೊಟ್ಟಿರಬಾರ್ದು ಆವಾಗಿನ ಪರಿಸ್ಥಿತಿ. ಹೆಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸೋ ಈ ಜನ ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದಿದ್ದೀನಿ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಇವಾಗ ಎಲ್ಲರೂ ಮಾತಾಡ್ತಾರೆ, ಡಬಲ್ ಮೀನಿಂಗ್ ಆಗಲಿ ಏನೇ ಆಗಲಿ ಮಾತಾಡ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಹೆಣ್ಣಿನ ಒಂದು ಭಾಗದ ಬಗ್ಗೆ ಮಾತಾಡೋದು ಎಷ್ಟು ಒಳ್ಳೆಯದು ಹೇಳಿ. ಅದನ್ನೇ ಗುರುತಿಸಿ ಕೆಲವೊಂದಷ್ಟು ಹೆಣ್ಮಕ್ಳು ಇರ್ತಾರೆ, ಅವರು ಶೋ ಆಫ್ ಮಾಡೋದಕ್ಕೆ ಅಂತಲೇ ಡ್ರೆಸ್ ಮಾಡ್ಕೊಳ್ತಾರೋ, ಇಲ್ಲ ಅವ್ರ ಇಷ್ಟ ಅಂತ ಮಾಡ್ಕೊಳ್ತಾರೋ, ನೋಡಬೇಡಿ ಅಂತ ಮಾಡ್ಕೊಳ್ತಾರೋ, ಅದೆಲ್ಲ ಅವ್ರವ್ರ ಇಷ್ಟಕ್ಕೆ ಬಿಟ್ಟಿರೋದು. ಗಂಡ್ಮಕ್ಳು ಹಂಗೇನೆ. ಅವರು ಕೆಲವೊಂದು ಗಂಡ್ಮಕ್ಳು, ಎಲ್ಲ ಗಂಡ್ಮಕ್ಳು ಅಂತ ನಾನು ಹೇಳಲ್ಲ, ಕೆಲವೊಂದು ಗಂಡ್ಮಕ್ಳು ಅದ್ರ ಬಗ್ಗೆನೇ ಕಮೆಂಟ್ ಮಾಡೋರು ಇರ್ತಾರಲ್ಲ, ಅವರು ಅವ್ರ ಅಮ್ಮನ ಎದೆ ಹಾಲು ಕುಡಿದ್ಬಿಟ್ಟೆ ನಾನು ಬಂದಿರೋದು ಅಂತ ಹೇಳ್ಬಿಟ್ಟು ಏನಕ್ಕೆ ಯೋಚನೆ ಮಾಡಲ್ಲ. ನಾನು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅದು ಅವಳ ಉಡುಪು, ಅವಳ ಡ್ರೆಸ್ಸು, ಅವಳಿಷ್ಟ, ನಮಗೆ ಯಾಕೆ ಅನ್ನೋದನ್ನು ಯಾಕೆ ಯೋಚನೆ ಮಾಡಲ್ಲ. ಅದೇ ಅವ್ರು ಮಾಡಿರೋ ತಪ್ಪೇ ಆಗಲಿ, ಅವ್ರ ಆ ಥರ ಡ್ರೆಸ್ ಮಾಡಿಕೊಂಡು ಇಲ್ಲ ಹೆಂಗೋ ಓಡಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಥರ ಇರೋದನ್ನು ನಾವೇನಾದರೂ ಕಮೆಂಟ್ ಮಾಡಿದ್ರೆ, ಇಲ್ಲ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಇವಾಗ ಸ್ಯಾರಿ ಹಾಕ್ಕೊಂಡ್ರೂ ಹೊಟ್ಟೆ ಕಾಣಿಸುತ್ತೆ, ಸೊಂಟ ಕಾಣಿಸುತ್ತೆ, ಬೇರೆ ಥರ ಡ್ರೆಸ್ ಹಾಕ್ಕೊಂಡ್ರೂ ಹೊಟ್ಟೆ ಕಾಣಿಸುತ್ತೆ. ಸೊ ಅದನ್ನೆಲ್ಲ ನಾವು ನೋಡೋ ದೃಷ್ಟಿಯಲ್ಲಿದೆ. ಸ್ಯಾರಿ ಫುಲ್ಲು ಕವರ್ ಆಗುತ್ತೆ, ಬೆನ್ನು ಕಾಣಿಸುತ್ತೆ, ಹೊಟ್ಟೆ ಕಾಣಿಸುತ್ತೆ, ಸೊಂಟ ಕಾಣಿಸುತ್ತೆ.
ಇವಾಗ ಡಿಸೈನ್ ಸ್ಯಾರೀಸ್ ಬಂದಿರೋದ್ರಿಂದ ಹೆಂಗೆ ಬೇಕಾದ್ರೂ ಉಡ್ತಾರೆ. ಸ್ಯಾರಿಯಲ್ಲೂ ಯಾವ ಥರ ಬೇಕಾದ್ರೂ ಉಡ್ಬೋದು ಅಂತ ಗೊತ್ತಿರೋರವರು. ಸೊ ಬೇರೆ ಉಡುಪುಗಳು ಯಾವುದನ್ನೇ ಆಗಲಿ ಹೆಂಗೆ ಹಾಕಬೇಕು ಅಂತ ಅವರಿಗೂ ಗೊತ್ತಿರುತ್ತೆ ಅಲ್ವಾ. ನಾನು ಎಲ್ರಿಗೂ ಸಪೋರ್ಟ್ ಮಾಡಲ್ಲ. ಕೆಲವೊಬ್ಬರು ತುಂಬ ಅಸಹ್ಯವಾಗಿ ಡ್ರೆಸ್ಗಳನ್ನ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ನಾನು ಹೇಳೋದು, ಯಾವ್ಯಾವ ಥರ ಎಷ್ಟು ಲಿಮಿಟಲ್ಲಿ ಎಷ್ಟು ಹಾಕಬೇಕು ಅಷ್ಟು ಡ್ರೆಸ್ ಹಾಕಿ ಅಷ್ಟೇ. ನಾವು ಹುಡುಗರು ಆಗ ಕಮೆಂಟ್ಗಳು ಮಾಡಲ್ಲ, ಬೇರೆಯವರೇ ಆಗಲಿ ಏನು ಅಸಹ್ಯವಾಗಿ ನೋಡಲ್ಲ. ಆಲ್ಮೋಸ್ಟ್ ನಮ್ಮ ಹೆಣ್ಮಕ್ಳು ನಾವು ಈಗ ಕರೆಕ್ಟಾಗಿ ಡ್ರೆಸ್ ಮಾಡ್ಕೊಳ್ತೀವಿ. ಒಂದು ಪಟ್ಟ ಆಗಲಿ ಸ್ಯಾರಿ ಆಗಲಿ ಅದನ್ನೇ ಎಲ್ಲರೂ ಇಷ್ಟಪಡ್ತಾರೆ. ಕೆಲವೊಂದರಲ್ಲಿ ಕೆಲವೊಬ್ಬರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅಂಥವ್ರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು. ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡೋಣ. ಹೆಣ್ಣನ್ನು ಮಲಗೋದಕ್ಕೆ ಬಯಸೋ ಈ ಜನ ಹೆಣ್ಣನ ಮಡ್ಲಲ್ಲಿ ಮಗುವಾಗಿದ್ದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಥಿಂಕ್ ಮಾಡ್ತಾರೆ ಜಸ್ಟ್ ಹೆಣ್ಣು ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ. ಅಂದರೆ ಅವ್ರಿಗೆ ಇಷ್ಟ ಬಂದಾಗ ಬರೋದು, ಅವ್ರು ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ಳೋದು. ಅವಾಗಿನ ಗಂಡಂದಿರೇ ಆಗಲಿ ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ಳೋದು. ಅವಳು ಕಷ್ಟ ಏನು, ಅವಳಿಗೆ ಇಷ್ಟ ಏನು ಅದೆಲ್ಲ ಏನೂ ಕೇಳಲ್ಲ. ಆ ಥರ ಇದ್ದವರು ತನ್ನ ಮಡ್ಲಲ್ಲೂ ಒಬ್ಬರು ಒಂದು ಹೆಣ್ಣೆ ಅಲ್ವಾ, ನಾವು ಕೂಡ ಆ ಮಡ್ಲಲ್ಲಿ ಮಲ್ಕೊಂಡು ಬಂದಿದ್ದೀವಿ. ಗಂಡು ಮಗುನೇ ಆಗಲಿ ನಾವು ಕೂಡ ಮಡ್ಲಲ್ಲಿ ಮಲ್ಕೊಂಡು ಬಂದಿರ್ತೀವಿ ಅಲ್ವಾ, ಅಮ್ಮನ ಮಡ್ಲಲ್ಲಿ. ಅವಳು ಹೆಣ್ಣೆ ಅಲ್ವಾ ಅನ್ನೋದನ್ನು ಯೋಚನೆ ಮಾಡೋದು ನೆನೆಸ್ಬಿಟ್ಟಿರ್ತಾರಂತೆ. ಅಷ್ಟು ಚೆನ್ನಾಗಿದೆ ಸಾಲೆಗಳು. ಹೆಣ್ಣಿನ ಕೈ ಎಳ್ದಾಡಿ ಚುಡಾಯಿಸೋ ಈ ಜನ ಹೆಣ್ಣಿನ ಮಮತೆ ಕೈ ತುತ್ತು ತಿಂದು ತೇಗಿದನ್ನು ಮರೆತೋಗ್ಬಿಟ್ಟಿದ್ದಾರೆ. ಅವಳು ಕೈ ಹಿಡ್ಕೊಂಡು ಎಳ್ದಾಡ್ತಾರೆ ಈ ಜನಗಳು. ಆದರೆ ಅವಳು ಏನು ನಮಗೆ ತಿನ್ನಿಸಿರ್ತಾಳೆ, ಅವಳು ತಿನ್ನೋದನ್ನು ನಮಗೆ ತಿನ್ನಿಸಿ ಅವಳು ನಮ್ಮನ್ನ ಸಾಕಿರ್ತಾಳೆ. ಅವಳು ತಾಯಿ ಥರನೇ ಒಂದು ಹೆಣ್ಣು ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತಾರೆ. ಅವಳು ಸೌಂದರ್ಯವನ್ನು ನೋಡಿ ಮಾರು ಹೋಗೋ ಈ ಜನ ಹೆಣ್ಣಿನ ಸಾವಿನ ಹೆರಿಗೆ ನೋವಲ್ಲಿ ಹುಟ್ಟೋದನ್ನ ಮರ್ತೋಗಿದ್ದಾರೆ. ಸೌಂದರ್ಯ ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಇಲ್ಲಾಂದರೆ ಏನು ಚೆನ್ನಾಗಿದ್ದಾಳೆ ಅವಳು, ಆ ಥರ ಕಿಂಡಲ್ ಮಾಡಿ ಬದುಕುವಂಥ ಜನಗಳು. ಅವಳು ಒಂದು ಡೆಲಿವರಿ ಆಗಬೇಕು, ಒಂದು ಮಗು ಜನ್ಮ ಕೊಡಬೇಕು ಅಂತ ಅಂದರೆ ಈಚೆ ಬರಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟು ನೋವು ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು, ಅದನ್ನೆಲ್ಲ ಓಕೆ ನನ್ನ ಮಗುಗೋಸ್ಕರ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ತನ್ನ ನೋವನ್ನೆಲ್ಲ ನುಂಗ್ಕೊಂಡು ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಅವಳು ಒಂದು ಹೆಣ್ಣು ಅನ್ನೋದನ್ನು ಯಾಕೆ ಮರೀತಾರೆ? ಹೆಣ್ಣನ್ನು ಮದುವೆ ಆದಮೇಲೆ ದಾಸಿಯನ್ನಾಗಿ ಮಾಡ್ಕೊಳ್ಳೋ ಈ ಜನ ಹೆಣ್ಣಿನ ತ್ಯಾಗ ದಾನದ ತನ್ನ ತಾಯಿಯ ಜೀವವನ್ನೇ ಮರೆದಿಯಾರು. ಮದುವೆ ಆದಮೇಲೆ ಮನೆ ಸಂಸಾರ ಮಕ್ಕಳು ಇದನ್ನೇ ನೋಡ್ಕೊಂಡು ಇದ್ಬಿಡ್ತಾಳೆ. ಅವಳ ಬಗ್ಗೆ ಅವಳು ಯೋಚನೆ ಮಾಡಲ್ಲ, ಏನೂ ಇಲ್ಲ. ಆ ಥರ ಇದ್ದಾಗ ಅವಳು ಮಾನಸಿಕವಾಗಿ ಎಷ್ಟು ಕುಗ್ಗಿದ್ದಾಳೆ, ದೈಹಿಕವಾಗಿ ಎಷ್ಟು ಕುಗ್ಗಿದ್ದಾಳೆ. ದೈಹಿಕವಾಗಿ ಮಾನಸಿಕವಾಗಿ ತುಂಬ ಕುಗ್ಗುತ್ತಾಳೆ. ಒಂದು ಹೆಣ್ಣು ಬೇರೆಯವ್ರ ಮನೆಗೆ ಹೋಗಿ ಮದುವೆ ಆಗಿ ಅಡ್ಜಸ್ಟ್ ಆಗಿ ಅಲ್ಲಿರೋರ್ಗೆ ಅಡ್ಜಸ್ಟ್ ಆಗಿ ಬದುಕೋದು ಅಷ್ಟು ಈಸಿ ಅಲ್ಲ. ಹಂಗಂತ ಕಷ್ಟವೂ ಅಲ್ಲ, ಬಟ್ ಅಷ್ಟು ಈಸಿನೂ ಅಲ್ಲ. ಬಿಕಾಸ್ ಒಂದು 20 ವರ್ಷನೋ 20ರಿಂದ 25 ವರ್ಷ ಅಂತ ಇಟ್ಕೊಳ್ಳಿ, ಅಲ್ಲಿ ತನಕ ಒಂದು ನೇಚರಲ್ಲೇ ಬದುಕಿರ್ತಾಳೆ ಅವಳು. ಇವಾಗ ಸಡನ್ನಾಗಿ ಹೋಗಿ ಇನ್ನೊಂದು ನೇಚರ್ಗೆ ನಾವು ಹೊಂದ್ಕೋಬೇಕು, ಏನೋ ಒಂದು ಅವ್ರಿಗೆ ಇಷ್ಟ ಕಷ್ಟಗಳನ್ನ ತಿಳ್ಕೋಬೇಕು, ಹೊಂದ್ಕೋಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ದೈಹಿಕವಾಗಿ ಮಾನಸಿಕವಾಗಿ ತುಂಬ ನೊಂದೋಗ್ತಾಳೆ ಅವಳು. ಅದಕ್ಕೊಂದು ಗಂಡದ ಸಪೋರ್ಟ್ ಅಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅವಳನ್ನೂ ಕೂಡ ಬೇರೆ ಮನೆಯವಳಿಂದ ಬಂದಿರೋಳಲ್ಲ, ನಮ್ಮನೆ ಮಗಳು ಅಂತ ಸಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೆಣ್ಣಿನ ಸುಖ ಸಂಸಾರದ ಕಣ್ಣು ಅನ್ನೋ ಈ ಜನ ಹೆಣ್ಣಿನ ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಮರೆತೋಗಿರ್ತಾರೆ. ಸುಖ ಸಂಸಾರಕ್ಕೆ ಹೆಣ್ಣೇ ಕಾರಣ ಅಂತ ಹೇಳ್ತಾರೆ. ಆ್ಯಂಡ್ ಆ ಹೆಣ್ಣು ಚೆನ್ನಾಗಿರಬೇಕು ಅಂದರೆ, ನನ್ನ ಒಪಿನಿಯನ್, ಆ ಹೆಣ್ಣು ಚೆನ್ನಾಗಿರಬೇಕು ಅಂತ ಅಂದರೆ ಅವ್ರ ಮನೆಯವರು ಕಾರಣ ಆಗ್ತಾರೆ. ಮೇಯ್ನಾಗಿ ಗಂಡ ಕಾರಣ ಆಗ್ತಾನೆ. ಆ ಗಂಡ ಎಷ್ಟು ಅವಳಿಗೆ ಸಪೋರ್ಟ್ ಮಾಡ್ತಾನೆ, ಅವಳಿಗೆ ಮೆಂಟಲಿ ಸಪೋರ್ಟ್ ಮಾಡ್ತಾನೆ, ಅವಳಿಷ್ಟು ಧೈರ್ಯ ತುಂಬ್ತಾನೆ, ಅವಳು ಕೂಡ ಅಷ್ಟು ಧೈರ್ಯವಾಗಿ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾಳೆ. ಮನೆಯವ್ರನ್ನ ಹೊಂದ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅವನ ಮಾತುಗಳು. ಸೊ ಹಾಗಾಗಿ ನಾನು ಹೇಳೋದು ಒಂದೇ, ಗಂಡು ಮಕ್ಕಳಿಗೆ, ಹೆಣ್ಮಕ್ಳು ಮನೆಗೆ ಹೋದ್ಮೇಲೆ ನೀವು ಅಡ್ಜಸ್ಟ್ ಆಗೋಕ್ಕೆ ನೀವು ಟ್ರೈ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಡೂ ಅಷ್ಟೇ, ಮಾಡಲೇಬೇಕು. ಸೊ ಗಂಡು ಮಕ್ಕಳು ಅವ್ರಿಗೆ ಸಪೋರ್ಟ್ ಮಾಡಿ, ನಿಮಗೂ ಒಂದು ಫ್ಯಾಮಿಲಿ ಸಿಗುತ್ತೆ ನಿಮ್ಮ ಹೆಣ್ಣನ್ನು
ನಿಮ್ಮ ಹೆಂಡತಿ, ಅಪ್ಪ ಅಮ್ಮ ಅಂತ ಏನು ಹೇಳ್ತಾರೆ, ಫ್ಯಾಮಿಲಿ ಸಿಗುತ್ತೆ. ಬಟ್ ನೀವು ಅವ್ರ ಮನೇಲಿ ಹೋಗಿ ಏನು ಸೆಟ್ಲ್ ಆಗಲ್ಲ. ಅವ್ರಿಗೆ ನೀವು ಹೊಂದ್ಕೊಳ್ಬೇಕು ಅಂತ ಏನಿಲ್ಲ. 1 ದಿನನೋ 2 ದಿನನೋ ಅವ್ರು 1 ವಾರನೋ ಹೋಗಿ ಅವ್ರ ಮನೇಲಿ ಇರ್ತೀರಾ, ಗೆಸ್ಟಾಗಿ ಇರೋ ಥರ ಇರ್ತೀರಾ, ಬರ್ತೀರಾ. ಬಟ್ ಹೆಣ್ಣು ನಿಮ್ಮ ಮನೆಗೆ ಬಂದಾಗ ಸಂಪೂರ್ಣ ನಿಮ್ಮ ಮನೆಯವಳೇ ಆಗ್ತಾಳೆ, ನಿಮ್ಮನೆ ದೀಪ ಬೆಳಗೋಕ್ಕೆ ಅಂತಲೇ ಬರ್ತಾಳೆ. ಸೊ ಅವಳಿಗೆ ಆದಷ್ಟು ನಿಮ್ಮ ಸಪೋರ್ಟ್ನ ಕೊಡಿ. ನಿಮ್ಮ ಸಪೋರ್ಟ್ ಕೊಟ್ಟು ಅವಳನ್ನ ಬೆಳೆಸಿ, ಅವಳು ಏನು ಮಾಡಬೇಕು ಅಂದ್ಕೊಂಡಿರ್ತಾಳೆ ಅದಕ್ಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಆವಾಗ ಅವಳು ತುಂಬ ಖುಷಿ ಪಡ್ತಾಳೆ, ನಿಮ್ಮ ಜೊತೆ ಇರಬೇಕು ಅಂತಲೇ ಅಂದ್ಕೊತಾಳೆ, ಇನ್ನೂ ನಿಮ್ಮ ಸಂಸಾರನ ಮುಂದೆ ತೊಗೊಂಡೋಗ್ಬೇಕು ಅಂತ ತುಂಬ ಅಂದ್ಕೊತಾಳೆ. ಸೊ ಹಾಗಾಗಿ ಇಷ್ಟೆಲ್ಲ ನಾನು ಏನಕ್ಕೆ ಹೇಳೋದಕ್ಕೆ, ಈ ಕೋಟ್ ಓದಿ ನನಗೆ ತುಂಬ ಇಷ್ಟ ಆಯಿತು. ಹೆಣ್ಣಿನ ಬಗ್ಗೆ ಮಾತಾಡಿದ್ದಾರೆ. ಸೊ ಇವಾಗಿನ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಅಂತ ನೋಡ್ತಾ ಇದ್ದಾರೆ. ಬಟ್ ಕೆಲವೊಂದು ಮನೆಗಳಲ್ಲಿ ಈಗಲೂ ಹೆಣ್ಣು ಈಕ್ವಲ್ ಅಲ್ಲ. ಆ್ಯಂಡ್ ಎಷ್ಟೋ ನಾವು ಇತ್ತೀಚೆಗೆ ನೋಡಿರೋ ಕೇಸ್ಗಳಲ್ಲಿ ತುಂಬ ರೇಪ್ ಕೇಸ್ಗಳಾಗ್ತಾಯಿದೆ, ತುಂಬ ಅಂದರೆ ತುಂಬ. ಸೊ ಒಂದು ಹೆಣ್ಣು ಯಾವಾಗ ಧೈರ್ಯವಾಗಿ 12 ಗಂಟೆಯಲ್ಲೇ ಆಗಲಿ 1 ಗಂಟೆಯಲ್ಲೇ ಆಗಲಿ ಏನೂ ಭಯ ಇಲ್ದಿರ ಓಡಾಡ್ತಾಳೆ, ಆವಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥ. ಆದಷ್ಟು ಎಲ್ಲ ಗಂಡ್ಮಕ್ಳು ನಿಮ್ಮ ಕಷ್ಟದ ಕಾಲದಲ್ಲಿ, ನಿಮಗೂ ಮದುವೆ ಅದು ಎಲ್ಲ ಆಗುತ್ತೆ, ಬಟ್ ಕಷ್ಟದ ಕಾಲದಲ್ಲಿ ಯಾವುದೋ ಹುಡುಗಿ ಮೀನ್ಸ್ ನೈಟಲ್ಲಿ ಹೋಗ್ತಿದ್ದಾಳೋ ಯಾವಾಗೋ ಹೋಗ್ತಿದ್ದಾಳೆ ಅಂತಂದರೆ ಅದನ್ನ ಅಡ್ವಾಂಟೇಜ್ ತೊಗೋಬೇಡಿ. ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಬೇರೆ ಥರ ಥಿಂಕ್ ಮಾಡಿ ಏನೋ ಮಾಡಬೇಕು ಅಂತ ಹೋಗಬೇಡಿ. ಇವತ್ತು ನೀವು ಇಲ್ಲಿ ಏನೋ ಮಾಡಿರ್ತೀರ, ನಾಳೆ ಒಂದಿನ ನಿಮಗೆ ಇನ್ನೆಲ್ಲೋ ಏನೋ ಒಂದು ಆಗುತ್ತೆ. ಅದಕ್ಕೆ ಆದಷ್ಟು ಹೆಣ್ಣನ್ನ ಗೌರವ ಮಾಡಿ, ಹೆಣ್ಣನ್ನ ರೆಸ್ಪೆಕ್ಟ್ ಕೊಟ್ಟು, ಅವಳಿಗೆ ಏನು ಆಸೆ ಇದೆ ಅದನ್ನು ನೋಡ್ಕೊಳ್ಳಿ. ಹೆಣ್ಮಕ್ಳಿಗೂ ನಾನು ಹೇಳೋದಷ್ಟೇ, ಗಂಡ್ಮಕ್ಳು ತುಂಬ ಕಷ್ಟಪಡ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೂ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ತೊಗೊಳ್ಳಿ, ನಿಮ್ಮ ಸಂಸಾರನ ಚೆನ್ನಾಗಿ ತೋರಿಸ್ಕೊಂಡು ಹೋಗಿ ಅಂತ. ಸೊ ನೆಕ್ಸ್ಟು ಇನ್ನೊಂದು ಟಾಪಿಕ್ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಟಾಪಿಕ್ ನಿಮಗೆ ಇಷ್ಟ ಆಗಿದರೆ, ನನ್ನ ಮಾತುಗಳು ನಿಮಗೇನಾದರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಹಾಗೆ ನಿಮಗೆ ಮಾತುಗಳೇನಾದರೂ ಇಷ್ಟ ಆಗಿದರೆ, ನನ್ನ ಒಪಿನಿಯನ್ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಅರ್ಥ ಆಗುತ್ತೆ ನಿಮಗೆ ಮಾತುಗಳು ಎಷ್ಟು ಇಷ್ಟ ಆಗಿದೆ ಏನು ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಾವು ಮಾತಾಡೋಣ ಇನ್ನೊಂದು ಟಾಪಿಕ್ ಜೊತೆಗೆ. ಆದಷ್ಟು ಬೇಗ ಮತ್ತೆ ಒಂದು ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು.